ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಎಪಿಸೋಡ್ 2 ಆಫ್ ಅರ್ಷೀಸ್ ವ್ಲಾಗ್ಸ್. ಸೊ ದಿಸ್ ಇಸ್ ಮೈ ಸೆಕೆಂಡ್ ವ್ಲಾಗ್. ಸೊ ಆ್ಯಕ್ಚುಲಿ ನಾವು ಇವತ್ತು ಮಲ್ಲಿಕಾ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಬಂದಿಲ್ಲ, ಅವಳು ಮಲ್ಲಿಕಾ ಬಿರಿಯಾನಿ ತಿನ್ನಬೇಕು ಅಂದ್ಲು, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಟೋ ಬಂತು, ಇವಾಗ ಹತ್ಕೊಂಡು ಹೋಗಬೇಕು. ಊಬರ್ ಬುಕ್ ಮಾಡಿದ್ವಿ, 3 ಜನ ಹೋಗ್ಬೇಕಲ್ಲ, ಅದಕ್ಕೋಸ್ಕರ OTP ಹೇಳ್ತಾವ್ರೆ ಆಟೋ. ಸೊ ಇವಾಗ ನಾವು ಆಟೋ ಹೊತ್ಕೊಂಡು ಹೊರಟ್ವಿ ಮಲ್ಲಿಕಾ ಬಿರಿಯಾನಿ ಕಡೆ. ಇವಾಗ ಅಲ್ಲಿ ಹೋಗಿ ಬಿಸಿ ಬಿಸಿ ಬಿರಿಯಾನಿ ತಿಂದರೆ ಆಹಾ ಚೆನ್ನಾಗಿರುತ್ತೆ. ಮಲ್ಲಿಕಾ ಬಿರಿಯಾನಿಗೆ ಹೋಗೋ ರೋಡಂತೂ ಸಿಕ್ಕಾಪಟ್ಟೆ ಧೂಳು. ಈ ರೋಡಲ್ಲಿ ಹೋಗ್ಬಿಟ್ರೆ ನೆಗಡೆನೇ ಆಗ್ಬಿಡುತ್ತೆ, ಅಷ್ಟು ಧೂಳು ಸ್ವಲ್ಪ ಜಾಸ್ತಿ. ಬಟ್ ಮಲ್ಲಿಕಾ ಬಿರಿಯಾನಿ ಚೆನ್ನಾಗಿರುತ್ತೆ. ಹೋಗೋ ರೋಡ್ ಮಾತ್ರ ಹಿಂಗಿರುತ್ತೆ. ಬೆಂಗಳೂರಲ್ಲಿ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಧೂಳೆ ಅಡ್ಜಸ್ಟ್ ಮಾಡ್ಕೋಬೇಕು. ಮಾಡು, ಪೇ ಮಾಡು. ಸೊ ನಾವು ಫೈನಲಿ ಮಲ್ಲಿಕಾ ಬಿರಿಯಾನಿಗೆ ಬಂದ್ವಿ. ಇಲ್ಲಿ ಊಬರಿಗೆ ಪೇ ಮಾಡ್ತಾಯಿದ್ದಾರೆ. ಆದ ತಕ್ಷಣ ಒಳಗಡೆ ಹೋಗ್ಬಿಟ್ಟು ಬಿರಿಯಾನಿ ತೊಗೊಳೋದೆ. ಮಲ್ಲಿಕಾ ಬಿರಿಯಾನಿಯಲ್ಲಿ ಬಿರಿಯಾನಿ ಎಷ್ಟು ಚೆನ್ನಾಗಿರುತ್ತೋ ವೈಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಎಲ್ಲೆಲ್ಲಿ ಕೂರಬೇಕು ಮತ್ತು ಎಲ್ಲ ತುಂಬ ಎಷ್ಟು ಜನ ಬಂದು ಮ್ಯಾನೇಜ್ ಮಾಡೋ ಥರ ತುಂಬ ಚೆನ್ನಾಗಿ ಡಿಸೈನು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಆರ್ಡ್ರ್ ಮಾಡ್ತಾ ಇದ್ದಾರೆ ನೋಡಿರಿ ಬಿರಿಯಾನಿನ. ನಾವು ಆ್ಯಕ್ಚುಲಿ ಸ್ಯಾಟರ್ಡೇ ಬಂದಿದ್ದೀವಿ, ಅದಕ್ಕೆ ಜನನೇ ಇಲ್ಲ. ಆರಾಮಾಗಿ ಬಂದ ತಕ್ಷಣ ಬಿಲ್ ಕೊಟ್ಟು ತಗೊಂಡು ಹೋಗ್ತಾ ಇದ್ದೀವಿ. ಸ್ಯಾಟರ್ಡೇ ಬರ್ರಿ, ಯಾವಾಗಲೇ ಬರ್ರಿ, ಜಾಸ್ತಿ ತನ ಇರಲ್ಲ. ಸಂಡೇ ಬಂದರೆ ಅಂತೂ ಸುಳ್ಳು ಜನ. ನಾನಿವಾಗ ಕಬಾಬ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಕಬಾಬ್ ಎಲ್ಲಿ? ಕಬಾಬ್ ಲಾಸ್ಟಾ? ಸ್ವಲ್ಪ ಜನ ಜಾಸ್ತಿ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಕಬಾಬ್ ಇಲ್ಲಿದೆ ನೋಡಿ ಕಬಾಬ್, ಇದನ್ನೇ ಇವಾಗ ಹಾಕ್ಕೊಡ್ತಾರೆ. ಇಲ್ಲಿ ಏನು ಪ್ಲೇಟಾ? ಈರುಳ್ಳಿ ಎಲ್ಲ ಇಲ್ವಾ? ಈರುಳ್ಳಿ, ಸೌತೆಕಾಯಿ ನೋಡಿ ವೇಟ್ ಮಾಡ್ತಾರೆ. ಅದೇ ಎಲ್ಲ ಇದ್ದಾವೆ, ಕೊಡ್ತಾರಾ? ಶನಿವಾರ ಬಂದರೆ ಸ್ವಲ್ಪ ಆನಿಯನ್ಸು ಮತ್ತು ಸೌತೆಕಾಯಿಗೆ ಕೇಳಿ ತೊಗೊಂಡೋಗ್ಬೇಕಾಗುತ್ತೆ. ಭಾನುವಾರ ಬಂದರೆ ಅಲ್ಲಿ ತುಂಬಿ ಇಕ್ತಾ ಇರ್ತಾರೆ. ನಾವು ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗ್ಬೋದು. ಮೇಲಕ್ಕೆ ಹೋಗ್ತಾ ಇದ್ದೀವಿ ಕೂರಕ್ಕೆ. ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸುತ್ತೆ. ನಮ್ಮ ಫೀಲ್ ಆ್ಯಕ್ಚುಲಿ ಮೇಲೆ ಕೂತ್ಕೊಂಡ್ರೆ ಇಷ್ಟ ಆಗುತ್ತೆ ಅಂತ. ಕೆಳಗಡೆ ಅನ್ಸುತ್ತೆ ದುಂಬಿ. ಇವನು ಇಲ್ಲಿ ಕೂತ್ಕೊಂಡು ಅಂದರೆ ಅಲ್ಲಿಗೆ ಹೋಗೋನೆ ಎತ್ಕೊಂಡು. ಇವಾಗ ಮಲ್ಲಿಗೆ ಬೇರೆ ಹೋಗ್ಬೇಕು ನಾವು ಹಿಡ್ಕೊಂಡು. ಇವಾಗ ಒಂದೊಂದಲ್ಲ ಒಂದು ಬಿರಿಯಾನಿಗೆ ಮಾತ್ರ ಅನ್ಲಿಮಿಟೆಡ್ ಆನಿಯನ್ ಇರಬೇಕು, ಅವಲೇ ಚೆಂದ. ಸೊ ಮಟನ್ ಬಿರಿಯಾನಿ ತಿಂತಾ ಇದ್ದೀವಿ, ಸಕ್ಕತ್ತಾಗೈತೆ. ಈ ಟೇಸ್ಟ್ ನಾನು ಎಲ್ಲೂ ತಿಂದೇ ಇಲ್ಲ ಈ ಥರ ಮಟನ್ ಬಿರಿಯಾನಿ. ಇಲ್ಲೇ ಇಷ್ಟು ಚೆನ್ನಾಗಿರೋದು, ಅದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ಆ್ಯಕ್ಚುಲಿ ಯೂಶ್ವಲಿ ಮಟನ್ ಬಿರಿಯಾನಿ ಅಂತ ಹೇಳ್ತಾರೆ, ಬಟ್ ಇದು ಮೇಕೆದ ಕುರಿದು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನೋಡೋಣ. ನನಗೆ ಗೊತ್ತು ಯಾವುದ್ರದ್ದು ಅಂತ, ಬಟ್ ನೀವು ಮೆನ್ಷನ್ ಮಾಡಿ. ನಮ್ಮಿಬ್ಬರದ್ದು ಊಟ ಆಯಿತು. ಈ ದಿನ ತಿಂತಾನೇ ಐತೆ, ನಿಧಾನಕ್ಕೆ ಅಗ್ದು ಯಾವಾಗ ಖಾಲಿ ಮಾಡೋದು ನೋಡ್ಬೇಕು. ಸೊ ಇವಾಗ ತಾನೇ ನಮ್ಮದು ಊಟ ಮುಗೀತು, ಬಿರಿಯಾನಿ ತಿಂದ್ವಿ. ಇವಾಗ ಕೆಳಗಡೆ ಇಳಿದು ಹೋಗ್ತಾ ಇದ್ವಿ, ಅಲ್ಲೇನಾದರೂ ಐಸ್ ಕ್ರೀಮೋ ಬಿಡೋಣ ತಿನ್ನೋಣ ಅಂತ. ಸೊ ಇಲ್ಲಿ ಡ್ರಿಂಕ್ಸ್ ಇದ್ದಾವೆ. ಐಸ್ ಕ್ರೀಮು ಇಲ್ಲೇ ಅನಿಸುತ್ತೆ. ಇಲ್ಲೇ ಬಾ, ಐಸ್ ಕ್ರೀಮ್ ಇಲ್ಲೇ ಬಾರೋ. ಯು ವಾಂಟ್ ಐಸ್ ಕ್ರೀಮ್? ವಿಚ್ ಒನ್? ಈ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಇದ್ದಾವೆ, ತಂಬೇಕು ಮಾಡಬೇಕು. ಆ ಕಡೆಗೆ ಹೋದೆ. ನಾವು ಐಸ್ ಕ್ರೀಮ್ ತಗೊಂಡ್ವಿ, ಎಲ್ಲರೂ ಪಿಸ್ತಾ ಫ್ಲೇವರೇ ತಗೊಂಡಿದ್ದೀವಿ. ಇದಕ್ಕೆ ಪಿಸ್ತಾ ಚೆನ್ನಾಗಿರುತ್ತೆ ಎಲ್ಲಕ್ಕಿಂತ ಫ್ಲೇವರ್. ಇದ್ಯಾಕೆ ಹಿಂಗಾಗೈತೆ ಇರೋಡು? ನೀರು ಅದಕ್ಕಲ್ಲ, ಇದು ಅದರೊಳಗೆ ಇಟ್ಟಾಗಲೇ ಆಗೈತೆ. ನಮ್ಮದಂತೂ ಐಸ್ ಕ್ರೀಮ್ ತಿನ್ನೋದಾಯಿತು. ಲೇಟಾಗಿ ಸ್ಟಾರ್ಟ್ ಮಾಡಿದ್ದೆ ನಾನು, ಆದರೂ ಬೇಗ ಮುಗ್ದಿದ್ದು ನಂದು. ಇವಳು ಆಗಿಲ್ಲ, ಇವಂದು ಆಗಿಲ್ಲ. ನಾನು ತಿನ್ನೋದ್ರಲ್ಲೇ ಇದ್ದಾರೆ. ನನಗೆ ಕಾಲಿನ ಹೋಯ್ತು. ಕಾಲಿ ಆಗಿದ್ದು ಕೊಟ್ಟೆ.
ಏನಾಗಿತ್ತು ಅಂದರೆ ನಾನು ಪಿಸ್ತಾ ಹೇಳಿದ್ದೆ, ಅವನು ಪಾನ್ ತಗೊಂಬಂದಿದ್ದ. ಎರಡು ನೋಡೋಕೆ ಒಂದೇ ಥರ ಇತ್ತು. ನಾನು ಪಿಸ್ತಾ ತಗೊಬಿಟ್ಟು ಮುಕ್ಕಾಲು ಭಾಗ ಆಲ್ರೆಡಿ ತಿನ್ಬಿಟ್ಟವನೇ. ಮತ್ತೆ ಆದಮೇಲೆ ಇಲ್ಲ ನನಗೆ ಪಾನ್ ಬೇಡ ಅಂತ ಅವನಿಗೆ ಫುಲ್ ಕೊಟ್ಟು ಅದನ್ನ ಇಸ್ಕೊಂಡೆ ನಾನು. ನಂಗೆ ಇಷ್ಟ ಆಗಲಿಲ್ಲ ಅದು ಪಾನು. ಅದಕ್ಕೆ ಇವಾಗ ತಾನೇ ನಾವು ಊಟ ಮಾಡಿದ್ದೆಲ್ಲ ಆಯಿತು. ಇವಾಗ ಮನೆಗೆ ಹೋಗೋಕ್ಕೆ ಊಬರ್ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ಆಲ್ರೆಡಿ ತಾಂಡಿದ್ದಾರಂತೆ ಊಬರ್ ಅವರು, ಇಲ್ಲೆಲ್ಲ ಬಂದೇ ಇದ್ದಾರೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದೆ ಬಂತು. ಅದೇನಾ? ಅದಲ್ಲ, ನಂಬರ್ ವೇಟ್ ಮಾಡ್ತಾ ಇದ್ದೀವಿ. ಅದೇ ಇದೆ ಆಟೋನೇ, ಬಟ್ ಕನ್ಫ್ಯೂಸ್ ಮಾಡ್ಕೊಂಡು ನಂಬರ್ ಚೇಂಜ್ ಹೇಳೋನೆ. ಹೊಟ್ಟೆ ತುಂಬ ಊಟ ಆಗ್ಬಿಟ್ಟಿದೆ. ಇವಾಗ ನಿದ್ದೆ ಎಳಿತಾ ಐತೆ. ಬಂದು ನಿದ್ದೆ ಮಾಡಿಬಿಟ್ರೆ ನೋಡಿ. ನಮ್ಮ ಮನೆ ಹತ್ರ ಫುಲ್ ಮಳೆ ಬರ್ತಾಯಿತ್ತು. ಆ್ಯಕ್ಚುಲಿ ಮಳೆ ಬರೋಂಗೆ ಇರಲಿಲ್ಲ. ಅದು ಎಷ್ಟು ಮಳೆ ಬಂತಂದರೆ ಅವಾಗಲಿಂದ ಮಳೆ ಒಯ್ತಾನೆ ಇತ್ತು. ಇವಾಗ ನಿಂತೈತೆ ಸ್ವಲ್ಪ. ನೋಡಿ ಇಲ್ಲೆಲ್ಲ ನೀರು ಹರಿದು ಹೋಗ್ತೈತೆ. ಆ ರೇಂಜಿಗೆ ಮಳೆ ಬಂದೈತೆ. ನೋಡಿ ಏನೋ ಲಾಗ್ ಎಡಿಟ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಸೊ ನಾವು ಇವಾಗ ಈ ಗೇಮ್ ಆಡೋಣ ಅಂತ ಹೊರಟಿದ್ದೀವಿ. ಇದು ಮೆಮೊರಿ ಚೆಸ್ ಅಂತ. ಅಂದರೆ ಇವಾಗ ನೋಡಿ ಇಲ್ಲಿ ಕಲರ್ಸ್ ಇದೆ, ಅದು ಕಾಣಿಸ್ತಿಲ್ಲ ನಮಗೆ, ಆಯಿತಾ? ಸೊ ಇವಾಗ ಈ ಡೈಸ್ ಹಾಕಿದಾಗ ಫಾರ್ ಎಕ್ಸಾಂಪಲ್ ನನಗೆ ರೆಡ್ ಕಲರ್ ಬಿತ್ತು. ಇವಾಗ ನಾನು ಇದನ್ನು ತೆಗ್ದೆ, ಬಟ್ ಇದು ಗ್ರೀನ್ ಕಲರ್, ಇದನ್ನ ವಾಪಸ್ ಇಡ್ತೀನಿ. ನನಗೆ ಇದಿನ ಕೇಸ್ ರೆಡ್ ಕಲರ್ ಆಗಿದ್ರೆ ನಾನು ಇದನ್ನು ಇಟ್ಕೋಬೇಕಿತ್ತು. ಅಂದರೆ ಇದೇ ಥರ ಪಾನ್ಸ್ನ ಯಾರು ಜಾಸ್ತಿ ಕಲೆಕ್ಟ್ ಮಾಡ್ತಾರೋ ಸೊ ಅವರೇ ವಿನ್ನರು ಕಲರ್ ಗೆಸ್ ಮಾಡಿ. ಬಟ್ ಏನಂದರೆ ಇವಾಗ ನೆಕ್ಸ್ಟ್ ಟೈಮು ಇನ್ನೊಬ್ಬರು ವೈಟ್ ಹಾಕ್ತಾರೆ ಅಂತ ಅಂದ್ಕೊಳ್ಳಿ, ಆವಾಗ ಅವ್ರು ಇದನ್ನ ಎತ್ತುತ್ತಾರೆ. ಬಟ್ ಇದು ಬ್ಲೂ, ಅವ್ರು ಮತ್ತೆ ಅದೇ ಜಾಗದಲ್ಲಿ ಇರ್ತಾರೆ. ನೀವು ಅದನ್ನು ನೆನ್ಪಿಟ್ಕೊಂಡಿರ್ಬೇಕು, ಓಕೆ ಬ್ಲೂ ಈ ಜಾಗದಲ್ಲಿ ಇಟ್ಟಿದ್ದಾರೆ ಅವರು ಅಂತ. ನೆಕ್ಸ್ಟ್ ಟೈಮ್ ನಿಮಗೆ ಬ್ಲೂ ಬಿದ್ದಾಗ ಅದನ್ನು ನೀವು ತೆಗಿಬೋದು. ಸೊ ಅದಕ್ಕೆ ಇದನ್ನು ಮೆಮೊರಿ ಚೆಸ್ ಅಂತ ಇಟ್ಟಿದ್ದಾರೆ. ಚೆನ್ನಾಗಿದೆ ಆಟ ಆ್ಯಕ್ಚುಲಿ, ಡಿಫ್ರೆಂಟಾಗಿ. ಇದು ನಾನು ತಿರುಪತಿಗೆ ಹೋದಾಗ ತಂದಿದ್ದು, ಚೆನ್ನಾಗಿತ್ತು. ಇವಾಗ ಆಡ್ತೀವಿ. ಸೊ ಇವನಿಗೆ ರೆಡ್ ಕಲರ್ ಬಿದ್ದೈತೆ. ಯಾವ್ದು ತೆಗ್ದೆ? ಇವ ಇಲ್ಲ ಅಷ್ಟೇ ಮತ್ತೆ ಆಗಂಗಿಲ್ಲ ಒಂದೇ ಸತಿ. ಏಯ್ ಮೋಸ ಇದು, ಇಲ್ಲ ವಾಪಸ್ ಇಕ್ಕು. ವೈಟು ಇವಾಗ ಬೇಕಿರ್ ತೆಗಿ. ರೆಡ್ ಗ್ರೀನ್ ಸಿಕ್ತು, ವಾಪಸ್ ಇಕ್ಲು. ನೆಕ್ಸ್ಟ್ ನಂದು ಇವಾಗ ನಂದು ರೆಡ್. ವೈಟ್ ತೆಗೆದ್ಬಿಟ್ಟೆ ವಾಪಸ್. ನೋಡ್ರಿ ನನಗೆ ರೆಡ್ ಬಿದ್ದಿದ್ಗೆ ನಾನು ವೈಟ್ ತೆಗ್ದಿದ್ದೆ. ಅದನ್ನ ನೋಡ್ಕೊಂಬಿಟ್ಟು ಅವ್ನಿಗೆ ವೈಟ್ ಬಿದ್ದ ತಕ್ಷಣ ತಗೊಂಡಿಕ್ಕೊಬಿಟ್ಟು ಹೆಂಗೋ ಸಿಕ್ಬಿಡ್ತು, ನನ್ನಿಂದ ಸಿಕ್ಬಿಡ್ತಲ್ಲ ಅಂತ. ಯಾಲೆ 3 ತಗೊಂಡವನೆ, 2 ವೈಟು 1 ಬ್ಲ್ಯಾಕ್ ಅಂತ ಹೇಳಿ. ಎಲ್ಲ ನೀನೇ ತಕ್ಕಂತೀಯಪ್ಪ. ಇದಾದ ಆಟ ಚೆನ್ನಾಗಿಲ್ಲ, ನಂಗೆ ಬರಲ್ಲ. ಈ ಸತಿ ಸೋಲ್ತಾನೆ ಬಿಡ್ರಿ. ಚೂಸ್ ಮಾ. ಅವಲ್ಲ ಇದು ಗ್ರೀನ್ ರೆಡ್ ಐತಿದು ನೋಡಂಗ್ ಗೊತ್ತಾಗ್ತದೆ ಯಾವುದು ಎಲ್ಲೋ 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 ಸಿಗ್ತಾನಂಗೆ. ಎಲ್ಲೋ ವೈಟ್ ಸೊ ಈ ರೌಂಡಲ್ಲಿ ಇವನು ವಿನ್ ಆದ. ನಾವು ಇವಾಗ ಸ್ಮಾರ್ಟ್ ಬಜಾರಿಗೆ ಹೋಗ್ತಾ ಇದ್ದೀವಿ ಕರ್ಡ್ ತಾಂಬರಕ್ಕೆ. ಕರ್ಡ್ ರೈಸ್ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಜಸ್ಟ್ ಲೈಟಾಗಿ ಚೆನ್ನಾಗಿರುತ್ತೆ ಅಂತ ಬಂದಿದೆ. ಇಬ್ಬರು ಅನ್ನಕ್ಕೆ ಕಚ್ಕೋಬೋದಿತ್ತು. ಅದೇ ವಾಕ್ ಆಗುತ್ತೆ ಅಷ್ಟೇ. ಬಾ ತಿನ್ಮೇಲೆ ಮಾಡ್ಬೋದಿತ್ತು. ತಿನ್ಮೇಲೆ ವಾಕ್ ಮಾಡೋಣ. ಈ ಮಳೆಗೆ ಇಲ್ಲಿ ಅಲ್ಲೆಲ್ಲ ಗಲೀಜಾಗೈತೆ ರೋಡೆಲ್ಲ. ಅಲ್ಲಿ ಯಾವ ಶೆಟ್ಟಲ್ಲಿ ಆಡ್ತೀಯ? ಹೂವಾರ ಹೋಗ್ತಾ ಇದ್ದೀವಿ ನೋಡ್ರಿ. ಇಲ್ಲಿ ನೆಳ್ಳಲ್ಲಿ ಕಾಣಿಸ್ತಾ. ಮೇಕ್ ಓವರ್ ವಿತ್ ಅರ್ಶಿ. ನಾನು ಸ್ವಲ್ಪ ಅಪ್ಲೋಡ್ ಮಾಡಬೇಕು, ಇನ್ನೂ ಇದ್ದಾವೆ ಫೋಟೋಸ್ ಎಲ್ಲ. ಇವಾಗ ತಾನೇ ಸ್ಮಾರ್ಟ್ ಬಜಾರ್ಗೆ ಬಂದ್ವಿ. ಇವಾಗ ಹೋಗಿ ಏನೇನು ಬೇಕು ತಗೊಂಡು
ನಾನು ಯಾವ ಥರ ತೊಗೋಬೇಕು ಅಂತ ಏನು ವರಿ ಮಾಡೋದಿಲ್ಲ, ಯಾಕಂದರೆ ಇವನೇ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ, ಅವನ್ನೇ ಬಿಟ್ಬಿಡ್ತೀನಿ ಯಾವ್ದು ಬೇಕು ತಗ ಅಂತ. ತರಕಾರಿ ಆಗ್ಬೋದು, ಹಣ್ಣುಗಳು ಆಗ್ಬೋದು, ಎಲ್ಲನೂ ಅಷ್ಟೇ. ಇದನ್ನ ತಗೋಣ, ಇವು ಚೆನ್ನಾಗಿದೆ. ಸ್ವಲ್ಪ ಇದಿರಲಿ ಬಿಡು, ಚೆನ್ನಾಗಿದೆ ಅನಿಸುತ್ತೆ. ಸ್ಟ್ರೈಟ್ ಇದೆ, ಎಷ್ಟು ಡಿಫ್ರೆಂಟ್. ಏ ಬೇಡ, ಹೌದಾ? ಹ್ಞೂ ಬೇಡ, ಅದು ಇದೇ ಬೆಟರ್. ಐದೇ ಬಿಡು, ಸೌತೆಕಾಯಿ 2 ಖಾಲಿ ಆದ್ಮೇಲೆ ತಗೊಳ್ಳೋಣ. ಕರ್ಡ್, ವೇರ್ ಇಸ್ ಕರ್ಡ್? ಡೇಟ್ ನೋಡು, ಕರ್ಡ್ ಹಿಂದೆ ಇರತ್ತ. ಇವತ್ತೆಷ್ಟು ಡೇಟ್ ಎಷ್ಟು ಇವತ್ತು? ಎಷ್ಟನೇ ತಾರೀಕುವರೆಗೂ ಹೋಯ್ತು? ಓಕೆ. ಸೊ ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ಏನು ತಗೋಬೇಕು ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಕಣ್ಣಾಡ್ಸೋದು, ಏನಾದರೂ ಇಷ್ಟ ಆದರೆ ತಗೊಳ್ಳೋದು ಅಷ್ಟೇ. ಸ್ಟೀಮರ್ ತಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಇಲ್ಲ ಸ್ಟೀಮರು, ಜಸ್ಟ್ ಹಂಗೆ ರ್ಯಾಂಡಮ್ ಏನೇನಿದೆ ನೋಡ್ತಾ ಇದ್ದೀನಿ. ಆಟ್ ಬಜಾರಲ್ಲಿ ನೋಡಿದೆ, ಇರಲಿಲ್ಲ. KBN ಅಲ್ಲಿ ಒಂದ್ಸತಿ ನೋಡಬೇಕು. ಈ ಕಡೆ ನಾವು ಇವಾಗ ಒಂದು ಸೀರೀಸ್ ನೋಡೋಣ ಅಂತ ಹೇಳ್ತಿದ್ದೀವಿ, ಟೀಚ್ ಲೆಸನ್ ಅಂತ. ಸೊ ಜಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ. 8.6 ರಿವ್ಯೂ ಇದೆ, ಚೆನ್ನಾಗಿದೆ ಅನಿಸುತ್ತೆ, ನೋಡಬೇಕು ಹೆಂಗಿರುತ್ತೆ ಅಂತ. ಸೊ ಇದು ಇವತ್ತಿನ ಲಾಗ್ ಆಗಿತ್ತು. ನಿಮಗೆ ಈ ಲಾಗ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.